316 क्रियांतरासक्तिमपास्य कीटको ध्यायन् यथालीं शलीभावमुच्यतीं तथैव योगी परमात्मतत्त्वं ध्यात्वा समायाति तदेकनिष्ठया क्रियांतरासक्तिमपास्य कीटको ध्यायन् यथालीं शलीभावमुच्यतीं तथैव योगी परमात्मतत्त्वं ध्यात्वा समायाति तदेकनिष्ठया. ಈ ಸಮಾಧಿಯ ವಿಷಯವನ್ನ ನಿರೂಪಣೆ ಮಾಡ್ತಾ ಹೇಗೆ ಆಗಿರ್ತಕ್ಕಂಥವನು ನಾರಾಯಣನಾಗ್ತಾನೆ, ನವನಾಗಿರ್ತಕ್ಕಂಥವನು ಮಹಾದೇವನಾಗ್ತಾನೆ ಅನ್ನುವಂತಹದ್ದು ಏನೊಂದು ಕಾನ್ಸೆಪ್ಟ್ ಇದೆ. ಆ ಕಾನ್ಸೆಪ್ಟ್ ಅನ್ನ ಈ ಧ್ಯಾನದ ಮುಖಾಂತರ ಮನುಷ್ಯ ತನ್ನ ಜೀವಭಾವವನ್ನ ಕಳೆದುಕೊಂಡು ಆತ್ಮಭಾವವನ್ನ ಪಡೆದುಕೊಳ್ತೇನೆ. ಆ ಒಂದು ಅತ್ಯಂತಿಕವಾಗಿರ್ತಕ್ಕಂತಹ ಸಮಾಧಿಯನ್ನ ಬಹಳ ಸೊಗಸಾಗಿ ಆಚಾರ್ಯ ಶಂಕರರು ಇಲ್ಲಿ ಒಂದು ಭ್ರಮರ ಮತ್ತು ಕೀಟ ಭ್ರಮರ ನ್ಯಾಯ ಅಂತ ಒಂದು ನ್ಯಾಯದಲ್ಲಿ ಬರ್ತದೆ. ಅಂದ್ರೆ ಒಂದು ಕೀಟ ಭ್ರಮರವಾಗಿ ಪರಿವರ್ತನೆಯಾಗ್ತಕ್ಕಂಥದ್ದು. ಅದರ ಕಥೆಯನ್ನ ಇವರು ಸ್ವಾಮಿಗಳು ಕನ್ನಡದಲ್ಲಿ ಇದು ಚಿನ್ಮಯಾನಂದ ಮಿಷನ್ ಅವರು ಇದನ್ನು ಕೊಟ್ಟಿದ್ದಾರೆ, ನೀವೆಲ್ಲ ಓದಿದ್ದೀರ ಅದನ್ನ. ಅದು ಕೀಟ ಭ್ರಮರ ಆಗ್ತಕ್ಕಂಥದ್ದು ನಾವಷ್ಟು ಅದನ್ನ ಅಂದ್ರೆ ಅಷ್ಟು ನೋಡಿಲ್ಲ. ಆದ್ರೆ ನಮಗೆ ಅದಕ್ಕಿಂತ ತುಂಬಾ ಚೆನ್ನಾಗಿ ನಮಗೆ ಗೊತ್ತಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಕ್ರಿಯಾಂತಹ ಆಸಕ್ತಿ ಮಪಾಸ್ಯ ಕೀಟಕೋ ಧ್ಯಾಯನ್ ಯಥಾಲೀಂ ಹಿ ಫಲಿಭಾವ ಗೃಚ್ಛತಿ ಅಂತ. ಧ್ಯಾಯನ್ ಯಥಾಲೀಂ ಅಂದ್ರೆ ನನಗೆ ಗೊತ್ತಿರುವ ಹಾಗೆ ಇದು ಕರೆಕ್ಟ್ ಆಕ್ಷನ್ ಅಂತಂದ್ರೆ ಕೀಟಭ್ರಮರ ನ್ಯಾಯನ ಸರಿ ಹೋಗುತ್ತೆ. ಆದ್ರೆ ಕೀಟಭ್ರಮರ ನ್ಯಾಯ ನನಗೆ ಅಷ್ಟು ಅದನ್ನ ನೋಡದೇ ಇರೋದ್ರಿಂದ ಹೇಳೋದಕ್ಕೆ ಅಷ್ಟು ಸರಿಯಾಗಿ ಅದು ವಿವರಣೆ ಆಗಲ್ಲ. ಅದಕ್ಕಿಂತ ಬೆಟರ್ ಅಂತಂದ್ರೆ ರೇಷ್ಮೆ ಹುಳು ನಿಮಗೆಲ್ಲ ಗೊತ್ತಿರತಕ್ಕಂಥದ್ದು. ಅದು ಇದಕ್ಕೆ ಹೊಂದದೇ ಇದ್ರು ಪರಿವರ್ತನೆಯಾಗಿ ಅದು ಹೇಗೆ ಹುಳ ಇರ್ತಕ್ಕಂಥದ್ದು ಕೀಟ ಆಗತ್ತೆ ಅನ್ನುವಂಥದ್ದಕ್ಕೆ ಎಕ್ಸಾಂಪಲ್ ಇದನ್ನ ತುಂಬಾ ಜನ ಕೊಡ್ತಾರೆ. ಅದು ತಾನೇ ಗೂಡು ಕಟ್ಟಿಕೊಳ್ತಾ ರಸದಿಂದನೇ ಎಳೆಯನ್ನ ಡೆವಲಪ್ ಮಾಡ್ತಾ ತನ್ನ ಸುತ್ತ ತಾನೇ ಗೂಡು ಕಟ್ಟಿಕೊಂಡು ಯಾವಾಗ ಅದು ಸಂಪೂರ್ಣವಾಗಿ ಆಹಾರ ಮತ್ತು ನೀರಿಲ್ದಂಗಾಗುತ್ತೋ ಅವಾಗ ಅದು ನ್ಯಾಚುರಲ್ ಆಗಿ ಒಳಗಡೆಗೆ ಅದು ಏನ್ ಪರಿವರ್ತನೆ ಆಗುತ್ತೆ ಗೊತ್ತಿಲ್ಲ. ಅದನ್ನ ಅವರು ರೇಷ್ಮೆ ಇಲಾಖೆಯವ್ರು ಏನ್ ಹೇಳ್ತಾರೆ ನಮಗಷ್ಟೇ ಐಡಿಯಾ ಇಲ್ಲ. ಯಾರ ಜೀವಶಾಸ್ತ್ರ ಗೊತ್ತಿತ್ತಂದ್ರೆ ಹೇಳ್ಬೋದು ಅವರು. ಅದು ಒಂದು ವೇಳೆ ಏನಾದ್ರು ಆ ಗೂಡನ್ನ ಮಾರ್ಕೆಟ್ಗೆ ತಗೊಂಡೋಗಿ ಮಾರಾಟ ಮಾಡಿ ಅದನ್ನ ಬೇಗ ಅವರು ಈ ಬಿಸಿನೀರಲ್ಲಿ ಅದನ್ನ ಚೆನ್ನಾಗಿ ಕುದಿಸ್ತಾರ.
ಗೂಡುಗಳನ್ನ. ಅವಾಗ ಏನಾಗುತ್ತೆ, ಅದು ಸತ್ತೋಗುತ್ತೆ. ಆದ್ರೆ ಯಾವುದು ಆ ಬಿಸಿನೀರಿಗೆ ಹಾಕದಿಲ್ವೋ ಆ ಗೂಡಲ್ಲಿರ್ತಕ್ಕಂತಹ ಹುಳ ಕೊನೆಗೆ ಅದು ಚಿಟ್ಟೆಯಾಗಿ ತಾನು ಕಟ್ಟಿರ್ತಕ್ಕಂತಹ ಗೂಡನ್ನ ತಾನೇ ಅದನ್ನ ಕತ್ತರಿಸಿ ಹೊರಗಡೆ ಬರ್ತದೆ. ಅದೇ ರೀತಿಯಾಗಿ ಇಲ್ಲಿ ಯೋಗಿಯಾಗಿರ್ತಕ್ಕಂಥವನು ತಥೈವ ಅಂದ್ರೆ ಆ ರೀತಿಯಾಗಿ ಅಂತ. ಯೋಗಿ ಪರಮಾತ್ಮ ತತ್ವ ಧ್ಯಾತ್ವ ಸಮಾಯಾತಿ ತದೇಕ ನಿಷ್ಠೆಯ. ಯಾರು ನಿರಂತರವಾಗಿ ಆ ಪರಮಾತ್ಮನ ಚಿಂತನೆಯನ್ನ ಮಾಡ್ತಾ ಮಾಡ್ತಾ ಹೋಗ್ತಾರೋ, ಆ ಪರಮಾತ್ಮನ ಚಿಂತನೆಯನ್ನ ಮಾಡ್ತಾ 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 ಪರಮಾತ್ಮನಂತಾಗಿ ಬಿಡ್ತಾನೆ. ಪರಮಾತ್ಮ ಕೈಯಲ್ಲಿ ಚಕ್ರನೋ ಇಲ್ಲ ತ್ರಿಶೂಲನೋ ಇಲ್ಲ ಉರಗನೋ ಇಲ್ಲ ಸಲ್ಲಿ ಕಮಲ ಮೇಲೆ ಮಲ್ಕೊಂಡಿರ್ತಕ್ಕಂಥದ್ದನ್ನ ಹಾಗಲ್ಲ. ಇಲ್ಲಿ ಪರಮಾತ್ಮ ಅಂತಂದ್ರೆ ನಿಶ್ಚಲವಾಗಿರ್ತಕ್ಕಂತಹ, ಯಾವುದೇ ದ್ವಂದ್ವಗಳಿಲ್ಲದಿರ್ತಕ್ಕಂತಹ, ತನ್ನ ಎರಡನೇದಿಲ್ಲದೆ ಇರ್ತಕ್ಕಂತಹ, ದುಃಖರಹಿತವಾಗಿರ್ತಕ್ಕಂತಹ ಯಾವುದು ಒಂದು ಸ್ಥಿತಿ ಇದೆ ನಿಶ್ಚಲವಾಗಿರ್ತಕ್ಕಂಥದ್ದು. ಅದನ್ನ ನಾವು ಮೊದಲು ಪರಮಾತ್ಮ ಅಂತಂದ್ರೆ ಇದನ್ನ ಅರ್ಥ ಮಾಡ್ಕೊಳ್ಬೇಕು ನಾವು. ಯಾರು ಈ ಶ್ರವಣವನ್ನ ಅಧ್ಯಯನ ಮಾಡ್ತಾರೋ, ಶ್ರವಣದಿಂದ ಮನನವನ್ನ ಮಾಡ್ತಾ ಹೀಗೆ ಮನಸ್ಸು ಈಗ ಹಾಗೆ ಏನು ಮದುವೆ ಆಗೋದಕ್ಕಿಂತ ಮುಂಚೆ ಯಾವುದೇ ಆ ಥರದ್ದು ಬರೀ ಕಲ್ಪನೆ ಇರ್ತದ. ಆದ್ರೆ ಯಾವಾಗ ಮನುಷ್ಯ ಮದುವೆ ಆದ್ಮೇಲೆ ಅವನ ಮನಸ್ಸು ಹೆಂಗ ಇಡೀ ಸಂಸಾರ, ಯಾಕಂದ್ರೆ ಬೆಳಿಗ್ಗೆ ಎದ್ರೆ ಅದನ್ನೇ ಯೋಚನೆ ಅವನಿಗೆ, ಅದ್ರ ಜೊತೆಗೆ ಇದ್ದು 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 ಆ ಮನಸ್ಸು ಏನಾಗಿ ಬಿಡ್ತದೆ, ಆ ಸಂಸಾರಮಯವಾಗಿ ಬಿಡ್ತದ. ಅಂದ್ರೆ ಮನಸ್ಸಿಗೆ ಆ ರೀತಿಯಾಗಿರ್ತಕ್ಕಂಥದ್ದು ಒಂದು ಸ್ವಾತಂತ್ರ್ಯ. ಸರ್ ಬ್ರೇಕ್ ಆಗ್ತಾ ಇದೆ ಮಧ್ಯ ಮಧ್ಯದಲ್ಲಿ, ಸಂಸಾರಿ ಆಗ್ತಾನೋ ಮಧ್ಯ ಮಧ್ಯದಲ್ಲಿ ಬ್ರೇಕ್ ಆಗ್ತಾ ಇದೆ ಸರ್. ಹೌದೌದು ಹೌದು, ಇವು ಕನೆಕ್ಟ್ ಇಲ್ದಿರೋದ್ರಿಂದ ಸ್ವಲ್ಪ ಇದಾದಗಳಿಗೆ ಇದಾಗುತ್ತಿದೆ. ಉಳಿದೋರಿಗೆಲ್ಲ ಅರ್ಥ ಆಗ್ತಿದ್ಯಾ? ಏನಾದ್ರು ರೆಕಾರ್ಡಿಂಗ್ ಬಿಟ್ಬಿಡಿ. ಅರ್ಥ ಆಗ್ತಾ ಇದೆ ಸರ್, ಅರ್ಥ ಆಗ್ತಾ ಇದೆ. ಅಂದ್ರೆ ಕೇಳ್ರಿ. ಇಲ್ಲ, ಅರ್ಥ ಆಗ್ತಾ ಇದೆ, ಏನ್ ತೊಂದ್ರೆ ಇಲ್ಲ. ಕನೆಕ್ಟಿವಿಟಿ ಆಗ್ತಂದ್ರೆ ಇದು ಓಕೆ ಆಗ್ತಾ ಇದೆ ಸರ್. ಇದು ನಮ್ದು ಯಾಕೋ ಇವತ್ತು ಇಲ್ಲಿ ವೈಫೈ ಹಾಗೆ ಕನೆಕ್ಟಿವಿಟಿ ಕರೆಕ್ಟ್ ಅಂದ್ರೆ ಈಗ ಯಾರು ಇಲ್ಲಿ ಲೈವ್ ಅಲ್ಲೇ ಇದಿರೋ ಅವ್ರನ್ನ ಗಮನದಲ್ಲಿಟ್ಟುಕೊಂಡು ನಾನು ಮಾತಾಡ್ತಾ ಇದ್ದೀನಿ. ಸರಿ ಸರ್. ರೆಕಾರ್ಡಿಂಗ್ ಸ್ವಲ್ಪ ಆಗ್ಲಿ. ಸರಿ, ಓಕೆ ಓಕೆ. ಇಲ್ಲಿ ಕೇಳೋರ್ಗೆ ಏನಾದ್ರು ಕನೆಕ್ಟಿವಿಟಿ ತಪ್ಪೆ ಅಂದ್ರೆ ಕೇಳ್ರಿ, ಮತ್ತೆ ಅದನ್ನು ಪುನಃ ಮತ್ತೆ ಹೇಳಿದ್ ನಾನು. ಸೊ ಹೀಗೆ ಒಬ್ಬ ಒಟ್ಟುವಾಗಿರ್ತಕ್ಕಂಥವ್ನು ಅವನು ಹೇಗೆ ಗೃಹಸ್ಥನಾದ್ಮೇಲೆ ಇಡೀ ಅವನ ಮನೋಸ್ಥಿತಿ ಹೇಗೆ ಬದಲಾವಣೆ ಆಗುತ್ತೋ ಹಾಗೆ ಮುಮುಕ್ಷುತ್ವ ಚೇತ್ ಅಂತ ಸಾಧನ ಚತುಷ್ಟಯದಲ್ಲಿ ಕೊನೆಯ ಒಂದು ವಾಕ್ಯ. ಯಾರು ಈ ಮೋಕ್ಷವನ್ನ ಬಯಸುವಂತಹ ಒಬ್ಬ ಅಭ್ಯಾಸಿ ಇದ್ದನೋ ಅವನು ನಿರಂತರವಾಗಿ ಈ ತತ್ವ ಚಿಂತನೆಯನ್ನೇ ಮಾಡ್ತಾನೆ. ಇದು ನಮಗೆ ಗೊತ್ತಾಗುತ್ತೆ. ಯಾವುದಾದ್ರು ಒಂದು ಸಬ್ಜೆಕ್ಟ್ ನಮಗೆ ಇಷ್ಟ ಆಯ್ತು ಅಂತಂದ್ರೆ
ಆ ಇಷ್ಟವಾಗಿರ್ತಕ್ಕಂಥ ಸಬ್ಜೆಕ್ಟು ಕೆಲವೊಮ್ಮೆ ಓನ್ ನೈಟ್ ಕೂಡ ರನ್ ಆಗ್ತಿರ್ತದ ಕನಸಿನಲ್ಲಿ ಕೂಡ. ನಾವು ಇಲ್ಲಿ ಒಂದು ಯೋಗದಲ್ಲಿ ನಿಮ್ಗೆಲ್ಲ ಎಲ್ಲರಿಗೂ ತುಂಬಾ ಜನಕ್ಕೆ ಗೊತ್ತಿದೆ, ಒಂದು MSI ಅಂತ ಮಾಡಿಸ್ತೀವಿ. ಕೆಲವೊಬ್ಬರು ನನಗೆ ಹೇಳ್ತಿರ್ತಾರ, ಅದು MSIT ಮಾಡಿಸ್ತಾ ಆ ಕಂಟಿನ್ಯೂ ಆಗಿ ಅಕಾರ ಉಕಾರ ಮಕಾರ ಆಹತ ಅನಾಹತ ಈ ಹೇಳ್ತಾ ಆ ಏನು ಹೇಳುವಾಗ ಅದರ ರಿಸೋನೆನ್ಸ್ ಇದೆ ಅಲ್ವಾ, ಆ ರಿಸೋನೆನ್ಸು ಕೆಲವೊಬ್ಬರು ತುಂಬಾ ಇನ್ವಾಲ್ವ್ಮೆಂಟ್ ಆಗಿರ್ತಕ್ಕಂಥವ್ರಿಗೆ ಅದು ಮುಗಿದ್ಮೇಲೆ ನಾರ್ಮಲ್ ಆಗಿ ರಾತ್ರಿ ಡಿನ್ನರ್ ಟೈಮ್ ಇರ್ತದ, ಆ ಡಿನ್ನರ್ ಮಾಡುವಾಗ್ಲೂ ಕೂಡ ಅವ್ರಿಗೆ ಅದು ಹಾಗೆ ಅನಾಹುತದಲ್ಲಿ ಕೇಳ್ತಾ ಇರ್ತಕ್ಕಂಥದ್ದು ಫೀಲ್ ಆಗುತ್ತೆ ಅಂತ. ಹೆಂಗ ಒಬ್ಬ ನಮ್ಗೆ ಯಾವ್ದಾದ್ರು ತುಂಬಾ ಇಷ್ಟವಾಗಿರ್ತಕ್ಕಂಥದ್ದು ಹಾಡು ಇತ್ತಂತಂದ್ರೆ ಅದನ್ನ ತುಂಬಾ ಇನ್ವಾಲ್ವ್ಮೆಂಟ್ ಆಗಿ ಕೇಳ್ಬಿಟ್ಟು ಅಂತಂದ್ರೆ ಹೇಗೆ ಅದು ನಾವು ಸ್ನಾನ ಮಾಡುವಾಗ ಕೆಲವೊಂದಿಷ್ಟು ಬಟ್ಟೆ ಹಾಕೊಳ್ಳುವಾಗಲೂ ಕೂಡ ಆ ಅನಾಹುತದಲ್ಲಿ ಸ್ಪಂದನೆ ಆಗ್ತಿರ್ತದ. ಸೊ ಇಟ್ಸ್ ಪಾಸಿಬಲ್ ಅದ. ಅದೇ ರೀತಿಯಾಗಿ ಈ ಚಿಂತನೆ ಅಂತಕ್ಕಂಥದ್ದು ಕಂಟಿನ್ಯೂ ಕೇಳ್ತಾ ಅವಾಗ ಏನಾಗುತ್ತೆ, ಮನಸ್ಸು ಸಹಜವಾಗಿ ಆ ಏನನ್ನ ನಾವು ಚಿಂತನೆ ಮಾಡ್ತಾ ಇದ್ದೇವೋ ಆ ಚಿಂತನೆ ಮಾಡುವಂತಹ ಮನಸ್ಸು ಆಗುತ್ತೆ. ಈಗ ನಿಮಗೆ ಕೂಡ ನಾನು ನಿಮ್ಮ ಅನುಭವವನ್ನು ಕೂಡ ನಾನು ವಿಚಾರ ಮಾಡಬಹುದು. ಮೊದಲು ಈ ಶಾಸ್ತ್ರಕ್ಕೆ ಬರೋದಕ್ಕಿಂತ ಪೂರ್ವದಲ್ಲಿ ನೀವು ಮಾತನಾಡುವಂಥದ್ದಿರ್ಬೋದು. ಈಗ ಇಷ್ಟು ವರ್ಷಗಳ ಕಾಲ ಶಾಸ್ತ್ರ ಕೇಳಿದ ಮೇಲೆ ಈಗ ನಿಮಗೂ ಕೂಡ ಗೊತ್ತಾಗುತ್ತೆ ಯಾವುದರಲ್ಲಿ ಮನಸ್ಸು ರಮಿಸುತ್ತೆ ಮತ್ತೆ ಯಾವುದರಲ್ಲಿ ಮನಸ್ಸಿಗೆ ಆಲ್ರೆಡಿ ಹಿಮ್ಮುಖವಾಗ್ಯದ ಅಂತ ಹೇಳ್ಬಿಟ್ಟು. ಮೊದಲು ಬೇರೆ ಏನು ಇದ್ದಿಲ್ಲ, ಬರೀ ಸಂಸಾರವನ್ನು ಮಾತಾಡೋದಿತ್ತು. ಆದರೆ ಈಗ ಅದು ಸ್ವಲ್ಪ ಸಪ್ಪೆನಿಸಿ ಇದರಲ್ಲಿ ತುಂಬಾ ಆಸಕ್ತಿ ಬರ್ತಾ ಉಂಟು. ಯಾಕಂತಂದ್ರೆ ಇದಕ್ಕೆ ಸಂಸ್ಕಾರ ಅಂತ ಕರಿತೀವಿ ಇದನ್ನ. ಸೊ ಹೀಗೆ ಯಾರು ನಿರಂತರವಾಗಿ ಈ ಅಧ್ಯಾಪನ ಮಾಡ್ತಾ ಹೋಗ್ತಾರೆ, ಅಂದ್ರೆ ಅಧ್ಯಯನ ಮಾಡೋದು ಮತ್ತೆ ಹೇಳೋದು, ಅದನ್ನ ಚಿಂತನೆ ಮಾಡೋದು, ಅದನ್ನ ಡಿಸ್ಕಸ್ ಮಾಡೋದು, ಹೀಗೆ ಯಾರು ಮನಸ್ಸು ನಿರಂತರವಾಗಿ ವರ್ಷಾನುಗಟ್ಟಲೆ ಚಲಿಸುತ್ತಾ ಹೋಗುತ್ತೆ, ಅವಾಗ ಏನಾಗುತ್ತೆ ನಿಧಾನವಾಗಿ ಅದರದ್ದೇ ಯೋಚನೆಗಳು ಬರಕ್ ಶುರು ಹೋಗ್ತಾವ. ಯಾವಾಗೆಲ್ಲನೂ ಕೂಡ ಸಾಮಾನ್ಯವಾಗಿರ್ತಕ್ಕಂಥ ಲೈಫ್ ನಡೆದಿರ್ತದ. ಸೊ ನಾನು ತುಂಬಾ ಯಾವಾಗಲೂ ನಾನು ಅಬ್ಸರ್ವ್ ಮಾಡ್ತಿರ್ತೀನಿ, ಸ್ನಾನ ಮಾಡ್ತಿರ್ತೀವಿ, ಅದರ ಒಳಗಡೆ ಒಂದು ಚಿಂತನೆ ನಡೀತಿರ್ತೀವಿ. ಯಾವಾಗಲೂ ಕೂಡ ಬಟ್ಟೆ ಹಾಕೊಳ್ತಿರ್ತೀವಿ, ಹಾಗೆ ಯಾವ್ದಾರ ಒಂದು ಸಬ್ಜೆಕ್ಟು ಯಾವ್ದಾರೊಂದು ಡಿಸ್ಕಸ್ ಮಾಡಿದ್ವಿ ಅಂತಾರೆ, ಅದು ರನ್ ಆಗ್ತಿರ್ತದ. ಹೊರಗಡೆಗೆ ಎಲ್ಲ ನಾರ್ಮಲ್ ಆಗಿರ್ತದ, ಯಥಾಸ್ಥಿತಿ ಇರ್ತದ. ಆದ್ರೆ ಒಳಗಡೆಗೆ ಒಂದು ಚಿಂತನೆ ನಿರಂತರವಾಗಿ ನಡೀತಾ ಇರ್ತದೆ. ಇದನ್ನ ಏನಂತ ಕರಿಬಹುದು ಅಂದ್ರೆ ನಾವು ಕೀಟ ಭ್ರಮರ ನ್ಯಾಯ ಅಂತ ಕರಿಬಹುದು. ಹೆಂಗ ಹೊರಗಡೆಗೆ ಅದು ಭ್ರಮರ ಆ ಗುರಿ ಮೂಡ್ತಾ ಇರ್ತದ, ಅದು ಸ್ವಲ್ಪ ಏನಾದ್ರೂ ಹೊರಗಡೆ ಬರ್ಬೇಕಂದ್ರೆ ಅದು ಹಾಗೆ ಕಚ್ಚಿ ಬಿಡ್ತದೆ. ಅದು ಆ ಭ್ರಮರವನ್ನ ನೋಡ್ತಾ 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 ಹೊರಗಿರ್ತಕ್ಕಂಥ ಕೀಟ ಕೊನೆಗೆ ಇದು ಭ್ರಮರದಂತೆ ಆಗಿಬಿಡ್ತದೆ ಅಂತ. ಹಾಗೆ ಸಂಸಾರಿಕವಾಗಿರ್ತಕ್ಕಂಥ ಮನಸ್ಸು ಚಿಂತನೆಯನ್ನ, ಶಾಸ್ತ್ರ ಚಿಂತನೆಯನ್ನ ಮಾಡ್ತಾ 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 ಆ ಕನ್ವರ್ಟ್ ಆಗಿಬಿಡ್ತದೆ. ಅದೇ ರೀತಿಯಾಗಿ ಸಗುಣ ಉಪಾಸಕರು ಯಾರು ಭಕ್ತಿ ಮಾರ್ಗದವರು ಇರ್ತಾರೆ, ಅವ್ರಿಗೂ ಕೂಡ ಅಷ್ಟೇನೆ. ನಾವು ಮಧ್ವಾಚಾರ್ಯರನ್ನ ಕೆಲವೊಮ್ಮೆ ಎಕ್ಸಾಂಪಲ್ ಕೊಡ್ತಾರೆ. ಹಾಗೆ ರಾಮಾನುಜಾಚಾರ್ಯರು 6-8 ಗಂಟೆಗಳ ಕಾಲ ಅವರು ಆ ಪೂಜೆ ಮಾಡೋದ್ರಲ್ಲೇ ತಲೆಯನ್ನು ತಿಂತಿತ್ತು ಅಂತ. ಶ್ರೀರಾಮಕೃಷ್ಣ ಪರಮಹಂಸರು ಸೊ ಆ ಮೂರ್ತಿಯಲ್ಲೇ ಮನಸ್ಸು ನಿಂತ್ಕೊಂಡು ಬಿಡ್ತದೆ. ಭಕ್ತಿ ಮಾರ್ಗದಲ್ಲಿನೂ ಕೂಡ
ಸಾಧ್ಯತೆ ಇದೆ, ಜ್ಞಾನ ಮಾರ್ಗದಲ್ಲಿ ಕೂಡ ಸಾಧ್ಯತೆ ಇದೆ. ಇನ್ನು ಯೋಗ ಮಾರ್ಗದಲ್ಲಿ ಕೂಡ ಯಾರು ನಿರಂತರವಾಗಿ ಆ ಓಂಕಾರವನ್ನ ಪಾರಾಯಣ ಮಾಡ್ತಾ ಹೋಗ್ತಾರೆ, ಸಕಲವೂ ಕೂಡ ಓಂಕಾರಮಯ ಶಬ್ದ ಆಗಿಬಿಡ್ತದೆ ಅವನಿಗೆ. ಇದನ್ನ ಯೋಗಿ ಆತ್ಮಕಥೆ ಅಂತ ಹೇಳ್ಬಿಟ್ಟು ಸ್ವಾಮಿ ರಾಮತೀರ್ಥರು, ಸ್ವಾಮಿ ರಾಮ ಅವರು ಬರೆದಿದ್ದಾರೆ. ಅದರಲ್ಲಿ ಒಬ್ಬ ಕಡೆಯಿಂದ ರಾಮರಾಮ ಸ್ಮರಣೆ ಬರ್ತಾ ಇದೆ. ನಿಮಗೆ ಆಶ್ಚರ್ಯ, ಅವರಿದ್ದಾರೆ, ಅವ್ರು ಮನೆಗಿದ್ದಾರೆ. ಬಟ್ ಆದ್ರೆ ಮನೆಗಿದ್ದರು ಕೂಡ ಆ ಶ್ವಾಸ ಉಚ್ಛ್ವಾಸ ಏನು ನಡೀತಾ ಇದೆಯೋ ಆ ಶ್ವಾಸ ಮತ್ತು ಉಚ್ಛ್ವಾಸದಲ್ಲಿ ಅವರು ಪ್ರಾಕ್ಟೀಸ್ ಮಾಡಿದ್ದಾರೆ. ಪ್ರಾಕ್ಟೀಸ್ ಮಾಡಿರೋದ್ರಿಂದ ಇನ್ಹೇಲ್ ಎಕ್ಸೇಲ್ ಅಂತಕ್ಕಂಥದ್ದು ಸೌಂಡ್ ಏನಾಗ್ಯದ, ಅದು ರಾಮಾಗಿ ಕನ್ವರ್ಟ್ ಆಗ್ಯದ. ಸೊ ಈ ರೀತಿಯಾಗಿ ಒಬ್ಬ ಮನುಷ್ಯ ಪ್ರಯತ್ನ ಮಾಡಿದ್ರೆ ಅವನು ತನ್ನ ಮನಸ್ಸನ್ನ ಏನ್ ಮಾಡ್ಬೋದು ಅಂದ್ರೆ, ಹೇಗೆ ಕೀಟ ಭ್ರಮರಂತ ಆಗುತ್ತೋ, ಹೇಗೆ ರೇಷ್ಮೆ ಹುಳು ಅದು ತಾನು ಕಟ್ಟಿರ್ತಕ್ಕಂಥ ಗೂಡನ್ನ ಕತ್ತರಿಸ್ಬಿಟ್ಟು ಹೇಗೆ ಹೊರಗಡೆಗೆ ಒಂದು ಹುಳವಾಗಿ, ಅದಕ್ಕೆ ಮೊದಲು ರೆಕ್ಕೆ ಇದ್ದಿಲ್ಲ ಸ್ವತಂತ್ರವಾಗಿ ಹಾರಾಡಕ್ಕೆ, ಈಗ ರೆಕ್ಕೆಗಳನ್ನು ತಗೊಂಡು ಹೊರಗಡೆ ಬರುತ್ತ. ಅದೇ ರೀತಿಯಾಗಿ ಈ ಬಂಧಿಯಾಗಿರ್ತಕ್ಕಂತಹ ಜೀವ, ಈ ಸಂಸಾರದಲ್ಲಿ ಬಂಧಿಯಾಗಿರ್ತಕ್ಕಂಥ ಜೀವ ಈ ಮೋಕ್ಷ ಬೇಕು ಅನ್ನುವಂತಹ ಇಚ್ಛೆಯಿಂದ ನಿರಂತರವಾಗಿ ಈ ಶಾಸ್ತ್ರ ಚಿಂತನೆಯನ್ನ ಮಾಡ್ತಾ ಆ ಶಾಸ್ತ್ರದ ಚಿಂತನೆಯ ಮುಖ್ಯ ಧ್ಯೇಯವಾಗಿರ್ತಕ್ಕಂತಹ ಯಾವುದು ನಿತ್ಯ ವಸ್ತು, ಆ ಅನಿತ್ಯ ವಸ್ತುವನ್ನ ಕಳಚಿಬಿಟ್ಟು ನಿತ್ಯ ವಸ್ತುವಿನಲ್ಲಿ ಮನಸ್ಸನ್ನ ನಿಶ್ಚಲಗೊಳಿಸುವಂತಹದ್ದನ್ನ ಜ್ಞಾನ ಮಾರ್ಗದಲ್ಲಿ ಅದನ್ನ ಧ್ಯಾನ ಅಂತ ಕರೀತಾರೆ. ಧ್ಯೇಯ ವಸ್ತುವಿನಲ್ಲಿ ಸಂಪೂರ್ಣವಾಗಿ ಮನಸ್ಸು ನಿಲ್ಲಬೇಕು ಅಂತ. ಅವಾಗ ಎಂತ ಸ್ಥಿತಿ ಅದು ಅಂತಂದ್ರೆ, ಅದು ಅತ್ಯಂತ ಶಾಂತವಾಗಿರ್ತಕ್ಕಂಥ ಸ್ಥಿತಿ, ನಿಶ್ಚಲವಾಗಿರ್ತಕ್ಕಂಥ ಸ್ಥಿತಿ. ಈಗ ನೀವು ನೋಡಿ, ಒಂದೊಂದು ಪ್ರದೇಶಕ್ಕೆ ಹೋದಾಗ ಆ ಪ್ರದೇಶದ ಆ ಸ್ವಭಾವ ಅಂದ್ರೆ ಅದರ ಅಟ್ಮಾಸ್ಫಿಯರ್ ಕರಿತೀವಿ, ಆ ಏರಿಯಾದ ನೇಚರು ನಮ್ಮ ಮೇಲೆ ಪರಿಣಾಮ ಮಾಡುತ್ತೆ. ನೀವು ನಿಶ್ಶಬ್ದವಾಗಿರ್ತಕ್ಕಂಥ ಸ್ಥಳಕ್ಕೆ ಹೋಗಿ ಅಲ್ಲಿ ಯಾವ ರೀತಿಯಾಗಿರ್ತಕ್ಕಂಥದ್ದು ನಿಮಗೆ ಮನಸ್ಸು ಸ್ಪಂದಿಸ್ತದ, ತುಂಬಾ ಗಲಾಟೆ ಇರೋ ಕಡೆ ಹೋಗಿ ಅಲ್ಲಿ ಹೆಂಗಿರ್ತದೆ. ಇನ್ನ ಕೆಲವೊಂದು ಬಿಸಿ ಮಾರ್ಕೆಟ್ ಇರ್ತಾವೆ, ಅಲ್ಲಿ ಹೋಗಿ ಅಲ್ಲಿ ಹೆಂಗಿರ್ತದೆ. ಆ ಶಾಂತತೆಯನ್ನು ಕಳ್ಕೊಂಡ್ಬಿಡುತ್ತೆ ಮನಸ್ಸು. ಸೊ ಆ ರೀತಿಯಾಗಿ ನಮ್ಮ ಮನಸ್ಸು ನಾವು ಏನನ್ನ ಪ್ರಾಕ್ಟೀಸ್ ಮಾಡ್ತೀವಿ ಅದು ಸ್ಥೂಲವಲ್ಲದೇ ಇರೋದ್ರಿಂದ, ಸೂಕ್ಷ್ಮವಾಗಿರೋದ್ರಿಂದ ಆ ಸೂಕ್ಷ್ಮವಾಗಿರ್ತಕ್ಕಂಥ ಮನಸ್ಸು ಆ ಸ್ಥಿತಿಯನ್ನ ಪಡಿಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥನ್ನ ಧ್ಯಾತ್ವಾ ಸಮಾಯಾತಿ ತದೇಕನಿಷ್ಠಯ ಅಂದ್ರೆ ಆ ಒಂದೇ ಒಂದು ವಸ್ತುವಿನಲ್ಲಿ, ಅದು ಓಂಕಾರ ಆಗಿರ್ಬೋದು, ಅಥವಾ ಜ್ಞಾನ ಮಾರ್ಗದ ನಿತ್ಯ ವಸ್ತು ಆಗಿರ್ಬೋದು, ಅಥವಾ ಭಕ್ತಿ ಮಾರ್ಗದ ಸಗುಣ ರೂಪವಾಗಿರ್ಬೋದು, ಯಾವುದರಲ್ಲಿ ಆದರೂ ಕೂಡ ಈ ಮನಸ್ಸನ್ನ ನಿಶ್ಚಲವಾಗಿ ನೆಟ್ಟಾಗ ಆ ಮನಸ್ಸು ಏನಾಗುತ್ತೆ, ಅದರ ಅನುಭವವಾಗಿ ಒಂದು ದೀಪ ಧ್ಯಾನ ಅಂತ ಮಾಡಿಸ್ತೀವಿ, ತ್ರಾಟಕ ಅಂತ ಹೇಳ್ಬಿಟ್ಟು. ಒಂದು 10 ರಿಂದ 15 ನಿಮಿಷಗಳ ಕಾಲ ಅದನ್ನ ನಿರಂತರವಾಗಿ ದೀಪ ನೋಡ್ತಾ ಹೋಗ್ಬಿಟ್ಟು ನೋಡ್ತಾ ನಿಧಾನವಾಗಿ ಕಣ್ಣು ಮುಚ್ಚಿಬಿಡಿ. ಕಣ್ಣು ಮುಚ್ಚಿದೆ ಅಂತಂದ್ರೆ ಆಮೇಲೆ ಸುಮಾರು ಸೆಕೆಂಡ್ಗಳ ಕಾಲ
ಮನಸ್ಸಲ್ಲಿ ಆ ದೀಪದ ರೂಪ ಮೂಡಿಬಿಡ್ತದ. ಆ ದೀಪದಂತೆ ಆಗಿಬಿಡುತ್ತೆ ಮನಸ್ಸು. ಯಾರು ಎಷ್ಟೆಷ್ಟು ಆ ತೀಕ್ಷ್ಣವಾಗಿ ನೋಡ್ತಾ ಹೋಗ್ತಾರೆ ಅಷ್ಟು ಸೆಕೆಂಡ್ಗಳ ಕಾಲ ಮನಸ್ಸು ನಿಂತ್ಕೊಂಡ್ಬಿಡ್ತದ. ಈ ರೀತಿಯಾಗಿ ನಿಶ್ಚಲವಾಗಿರ್ತಕ್ಕಂತಹ ಮನಸ್ಸಿನ ಸ್ಥಿತಿ ಅಲ್ಲಿ ಏನದಲ್ಲಿ ಬರೀ ಅಲ್ಲಿ ಬರೀ ಬೆಳಕು ಅದ, ಅಲ್ಲಿ ಬರೀ ಶಾಂತತೆ ಇದೆ, ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ದುಃಖ ಇಲ್ಲ ಅಲ್ಲಿ. ಈ ರೀತಿಯಾಗಿ ಮನಸ್ಸು ಆ ತತ್ವದಲ್ಲಿ ನಿಲ್ಲುವಂತಹ ಒಂದು ಸ್ಥಿತಿಯನ್ನ ಈ ಶ್ಲೋಕದಲ್ಲಿ ಆ ಕೀಟ ಭ್ರಮರ ನ್ಯಾಯದ ಒಂದು ಉದಾಹರಣೆಯನ್ನು ಕೊಟ್ಬಿಟ್ಟು ಯೋಗಿಯಾಗಿರ್ತಕ್ಕಂಥವನು ಆ ರೀತಿಯಾಗಿ ಪ್ರಾಕ್ಟೀಸ್ ಅನ್ನ ಮಾಡ್ತಾನೆ, ಸಾಧ್ಯತೆ ಇದೆ ಅನ್ನುವಂಥದ್ದನ್ನ ನೀವೆಲ್ಲರೂ ಒಂದಿಷ್ಟು ಬ್ಯಾಕ್ಗ್ರೌಂಡ್ ಯೋಗದ ನಾಲೆಡ್ಜ್ ಇರೋದ್ರಿಂದ ಇಲ್ಲಿ ಕೆಲವೊಂದು ಪ್ರಾಕ್ಟೀಸ್ಗಳನ್ನ ನಾವೇನ್ ಮಾಡಿಸ್ತೀವಿ ಅದರ ಆಧಾರದ ಮೇಲೆ ಒಂದು ಸ್ವಲ್ಪ ಸೆಕೆಂಡ್ಗಳ ಕಾಲ, ನಿಮಿಷಗಳ ಕಾಲ ಸಾಧ್ಯತೆ ಇದೆ. ಒಂದು ನಿಮಿಷಗಳ ಕಾಲ ಸಾಧ್ಯತೆ ಇರ್ತಕ್ಕಂಥದ್ದು ನಾವು ಅದನ್ನ 5 ನಿಮಿಷ 10 ನಿಮಿಷ ಅದನ್ನ ನಾವೇನ್ ಮಾಡ್ತಾ ಹೋಗ್ಬೋದು, ಡೆವಲಪ್ ಮಾಡ್ತಾ ಹೋಗ್ಬೋದು. ಈಗ ನೀವು ಶಾಸ್ತ್ರ ಚಿಂತನೆಯಲ್ಲಿ ಮನಸ್ಸು ಇದ್ದಾಗ, ನೀವು ಮನೆಯಲ್ಲಿ ಇದ್ದರೂ ಕೂಡ ಇಲ್ಲಿ ನಿಮಗೆ ಒಬ್ಬರೇ ಇದ್ರೂ ಕೂಡ ನೀವು ಒಬ್ಬರೇ ಇದ್ದೀರಿ ಅಂತ ಫೀಲ್ ಬರಂಗಿಲ್ಲ. ನಿಮ್ ಜೊತೆಗೆ ತತ್ವ ಚಿಂತನೆ ನಿರಂತರವಾಗಿರೋದ್ರಿಂದ ನಿಮಗೆ ಲೋನ್ಲೆಸ್ ಫೀಲ್ ಬರಂಗಿಲ್ಲ. ಇದನ್ನ ನಾನು ಕೆಲವೊಬ್ಬರೆಲ್ಲ ನಾನು ಕೇಳ್ತಿರ್ತೀನಿ. ಅದ್ರ ಜೊತೆಗೆ ಒಂದೇ ಬಿಡ್ತಾರೆ ಅವ್ರು, ಮನಸ್ಸು ಅದರಂತೆ ಆಗಿಬಿಡ್ತದೆ. ಅದಕ್ಕೆ ಏಕಾಂತವಾಗಿರ್ಬೇಕು, ಬಟ್ ಏಕಾಂಗಿ ಆಗಿರಬಾರ್ದು ಅಂತ. ಏಕಾಂಗಿ ಆಗಿರ್ಬೇಕು ಅಂದ್ರೆ ಮನಸ್ಸು ಚಂಚಲವಾಗಿರಬಾರ್ದು. ನಾನು ಒಬ್ಬರೇ ಇದ್ದೀನಿ ಹಾಗಲ್ಲ. ನನ್ನ ಜೊತೆಗೆ ಒಂದು ತತ್ವ ಇದೆ, ನನ್ನ ಜೊತೆ ಒಂದು ಓಂಕಾರ ಇದೆ, ನನ್ನ ಜೊತೆಗೆ ಒಂದು ನನ್ನ ಸಗುಣ ರೂಪ ಇದೆ. ಒಂದು ಆಲಂಬನವನ್ನ ತೆಗೆದುಕೊಂಡು ಆ ಆಲಂಬನದ ಜೊತೆಗೆ ಮನಸ್ಸನ್ನ ಲಯ ಮಾಡ್ತಕ್ಕಂಥದ್ದು, ಇದನ್ನ ನಾವು ಧ್ಯಾನದ ಪ್ರಕ್ರಿಯೆ ಅಂತ ಕರಿತೀವಿ. ಸೊ ಇದನ್ನ ಕೀಟ ಭ್ರಮರ ನ್ಯಾಯವನ್ನ ಹೇಳಿದರು. ಆದರೆ ಈ ಪ್ರಾಕ್ಟೀಸ್ ಇದೆಲ್ಲ, ಇದು ಪ್ರಾಕ್ಟೀಸ್ ಅಂತಕ್ಕಂಥದ್ದು ಬಹಳ ಕಷ್ಟಕರವಾಗಿರ್ತಕ್ಕಂಥದ್ದು ಅನ್ನುವಂತಹದ್ದನ್ನ ಈಗ ನೆಕ್ಸ್ಟ್ ಶ್ಲೋಕದಲ್ಲಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅತೀವ ಸೂಕ್ಷ್ಮ ಪರಮಾತ್ಮ ತತ್ವಂ ನ ಸ್ಥೂಲ ದೃಷ್ಟ್ಯಾ ಪ್ರತಿಪತ್ತುಮರ್ಹತಿ ಸಮಾಧಿನಾತ್ಯಂತ ಸುಸೂಕ್ಷ್ಮ ವೃತ್ತ್ಯಾಂ ಜ್ಞಾತವ್ಯಮಾರ್ಯೈಃ ಅತಿಶುದ್ಧ ಬುದ್ಧಿಭಿಃ. ಅತೀವ ಸೂಕ್ಷ್ಮಂ ಪರಮಾತ್ಮ ತತ್ವಂ ನ ಸ್ಥೂಲ ದೃಷ್ಟ್ಯಾ ಪ್ರತಿಪತ್ತುಮರ್ಹತಿ ಸಮಾಧಿನಾತ್ಯಂತ ಸುಸೂಕ್ಷ್ಮ ವೃತ್ತ್ಯಾಂ ಜ್ಞಾತವ್ಯಂ ಆರ್ಯೈಃ ಅತಿಶುದ್ಧ ಬುದ್ಧಿಭಿಃ. ಅತೀವ ಸೂಕ್ಷ್ಮಂ ಪರಮಾತ್ಮ ತತ್ವಂ. ಈ ಪರಮಾತ್ಮ ತತ್ವ ಅಂತಕ್ಕಂಥದ್ದು ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥದ್ದು. ಯಾಕೆ ಅಂತಂದ್ರೆ ನ ಸ್ಥೂಲ ದೃಷ್ಟಿಯ, ಯಾಕೆ ಅಂತಂದ್ರೆ ಇದು ನ ಸ್ಥೂಲ ದೃಷ್ಟ, ಇದು ಸ್ಥೂಲವಾಗಿ ಒಂದು ಕಲ್ಲು, ಒಂದು ಮಣ್ಣು, ಒಂದು ಕಬ್ಬಿಣ, ಒಂದು ವ್ಯಕ್ತಿ ತರ ಇದು ಸ್ಥೂಲವಾಗಿ ಗೋಚರವಾಗ್ತಕ್ಕಂಥದ್ದು ಅಲ್ಲ. ಯಾಕೆ ಅಂತಂದ್ರೆ ಇದು ಸೂಕ್ಷ್ಮವಾಗಿರ್ತಕ್ಕಂಥದ್ದು. ಅತೀವ ಸೂಕ್ಷ್ಮ ಪರಮಾತ್ಮ ತತ್ವ ನ ಸ್ಥೂಲ ದೃಷ್ಟಿ ಅಂದ್ರೆ ಸ್ಥೂಲವಾಗಿರ್ತಕ್ಕಂಥ
ಅತ್ಯಂತ ಸುಸೂಕ್ಷ್ಮ ವೃತ್ಯ. ಈ ಸಮಾಧಿ ಅಂತಕ್ಕಂಥದ್ದು ಕೂಡ ಇದು ಅತ್ಯಂತ ಸುಸೂಕ್ಷ್ಮ, ಸೂಕ್ಷ್ಮದಲ್ಲಿ ಸೂಕ್ಷ್ಮ ಅಂತ. ಯಾಕೆ ಇದನ್ನ ಸೂಕ್ಷ್ಮದಲ್ಲಿ ಸೂಕ್ಷ್ಮ ಅಂತಂದ್ರೆ, ಇದು ಆಕ್ಚುಲಿ ಹೇಳೋದಾದ್ರೆ ಶಬ್ದದಿಂದ ಹೇಳಕ್ ಬರದೇ ಇಲ್ದಿರ್ತಕ್ಕಂಥದ್ದು, ಅನುಭವದಿಂದ ಬರ್ತಕ್ಕಂಥದ್ದು. ಆದ್ರೆ ಅನುಭವ ಯಥಾವತ್ತಾಗಿ ಹೇಳಕ್ ಬರಂಗಿಲ್ಲ. ಯಾಕೆ ಅಂತಂದ್ರೆ ಯಾವುದನ್ನ ನೀವು ಅನುಭವಿಸಿದ್ದೀರೋ ಆ ಅನುಭವಿಸಿರ್ತಕ್ಕಂಥದ್ದನ್ನ ಹೇಳ್ಬೇಕಂದ್ರೆ ಭಾಷೆಯಲ್ಲಿ ಹೇಳ್ಬೇಕು. ಯಾವ ವಿಷಯ ಒಳಪಡಕ್ಕೋ ಅವಾಗ ಅದು ಸ್ವಲ್ಪ ವಿಕಾರವಾಗುತ್ತೆ. ಬರೀ ಭಾಷೆ ಅಲ್ಲಲ್ವ, ಅದಕ್ಕೊಂದು ಪದ್ಧತಿ ಇದೆ, ವ್ಯಾಕರಣ ಇದೆ. ಯಾವಾಗ ನೀವು ವ್ಯಾಕರಣ ಕೇಳ್ಕೊಂಡು ತಂದು ಬಿಡುತ್ತೀರಿ, ಅವ್ಯಾಕೃತವಾಗಿರ್ತಕ್ಕಂಥದ್ದು ವ್ಯಾಕರಣಗೊಂಡಾಗ ಸೂಕ್ಷ್ಮ ರೂಪವನ್ನ ಕಳ್ಕೊಂಡ್ ಬಿಡುತ್ತೆ ಅದು ರೂಪ. ಆ ಕಾರಣದಿಂದ ಜ್ಞಾತವ್ಯಂ ಆರ್ಯೈಹಿ ಅತಿ ಶುದ್ಧ ಬುದ್ಧಿವಿಹಿ. ಇಲ್ಲಿ ಆರ್ಯ ಅಂತಕ್ಕಂಥ ಶಬ್ದವನ್ನ ಬಳಸಿದ್ದಾರೆ. ಆರ್ಯ ಅಂತಂದ್ರೆ ಮತ್ತೆ ಈ ಆರ್ಯರು ದ್ರಾವಿಡರು ಅಂತೇನು ನಮ್ಮ ದೇಶದಲ್ಲಿ ಇದೆಯಲ್ಲ, ಆ ಕಡೆ ಉತ್ತರ ಭಾರತದವರು ಆರ್ಯರು, ಈ ಕಡೆ ದಕ್ಷಿಣ ಭಾರತದವರು ದ್ರಾವಿಡರು ಅಂತೇಳಿ ಏನಿದೆ ಅಲ್ವಾ, ಆ ರೀತಿಯಾಗಿರ್ತಕ್ಕಂತಹ ಆರ್ಯ ದ್ರಾವಿಡ ಭಾಷೆ ಅಲ್ಲ ಇದು. ಆರ್ಯ ಅಂತಕ್ಕಂಥದ್ದು ಏನಂತಂದ್ರೆ ವಿಕ್ಷೇಪ ಇಲ್ಲದೆ ಇರ್ತಕ್ಕಂತಹ ಮನಸ್ಸು. ಆವರಣವನ್ನ ಕಳಚಿ, ಅಂದ್ರೆ ಅಜ್ಞಾನದ ಆವರಣವನ್ನ ಕಳಚಿ ವಿಕ್ಷೇಪ ರಹಿತವಾಗಿರ್ತಕ್ಕಂತಹ ಯಾರ ಮನಸ್ಸು ಇದೆಯೋ ಅಂತಹ ಮನಸ್ಸು ಉಳ್ಳವನನ್ನ ಆರ್ಯ ಎಂಬಂತರ. ಶುದ್ಧ ನಮಗೆಲ್ಲ ಬುದ್ಧಿ ಇದೆ. ಅದು ಬುದ್ಧಿ ಹೆಂಗರಾಗ್ಬೋದು, ಕುಬುದ್ಧರಾಗ್ಬೋದು, ದುರ್ಬುದ್ಧರಾಗ್ಬೋದು, ಬೇರೆ ಬುದ್ಧರಾಗ್ಬೋದು. ಆದ್ರೆ ಇಲ್ಲಿ ಕರೀತಾರೆ ಶುದ್ಧ ಸುಬುದ್ಧಿ ಅಂತಾನೂ ಕೂಡ ಕರೀದಿಲ್ಲ ಅವರು, ಸೂಕ್ಷ್ಮ ಬುದ್ಧಿ ಅಂತಾನೆ ಕರೀದಿಲ್ಲ ಅವರು, ಶುದ್ಧ ಬುದ್ಧಿ ಅಂತ ಕರೀತಾರೆ. ಶುದ್ಧ ಬುದ್ಧಿ ಅಂತಂದ್ರೆ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಳ್ಳೆದು ಕೆಟ್ಟದಂತಕ್ಕಂಥದ್ದನ್ನ ಕಳ್ಕೊಂಡ್ಬಿಟ್ಟಿರ್ತದೆ. ಸುಬುದ್ಧಿ ಅಂತ ಏನಾಗುತ್ತ, ಅಲ್ಲಿ ಒಳ್ಳೆದಕ್ಕೆ ವ್ಯಾಲ್ಯೂ ಇರ್ತದೆ, ಕೆಟ್ಟದಕ್ಕೆ ವ್ಯಾಲ್ಯೂ ಇರಲ್ಲ. ಕುಬುದ್ಧಿಯಲ್ಲಿ ಕುತ್ಸಿಕ ಬುದ್ಧಿ, ಕೆಟ್ಟದನಕ್ಕೆ ವ್ಯಾಲ್ಯೂ ಇರ್ತದೆ, ಒಳ್ಳೆದಕ್ಕೆ ಗೌಣ ಇರ್ತದೆ. ದುರ್ಬುದ್ಧಿಯಲ್ಲಿ ಕೂಡ ಅಷ್ಟೇ, ದುಷ್ಟ ಬುದ್ಧಿಯನ್ನ ದುರ್ಬುದ್ಧಿ ಅಂತ ಕರಿತೀವಿ. ಸುಬುದ್ಧಿ ಅಂದ್ರೆ ಅಲ್ಲಿ ಶುದ್ಧ ಅಂದ್ರೆ ಸೂಕ್ಷ್ಮ ಒಳ್ಳೆದು ಧರ್ಮಯುಕ್ತವಾಗಿರ್ತದಕ್ಕೆ ವ್ಯಾಲ್ಯೂ ಇರ್ತದೆ, ಅಧರ್ಮಕ್ಕೆ ವ್ಯಾಲ್ಯೂ ಇರಲ್ಲ. ಆದ್ರೆ ಕರಿತೇನೆ ಅಂತಂದ್ರೆ ಶುದ್ಧ ಬುದ್ಧಿ ಅಂತ ಕರಿತೇನೆ. ಅಂದ್ರೆ ಅರ್ಥ ಅಂದ್ರೆ ಆ ಧರ್ಮದ ಗೆರೆಯನ್ನ ಕೂಡ ದಾಟಿರ್ತಕ್ಕಂಥ ಮನಸ್ಸು ಅಂತ. ಅದು ಏನಿಲ್ಲ, ಅಂತಹ ಸೂಕ್ಷ್ಮ ಬುದ್ಧಿಗೆ ಮಾತ್ರ ಈ ಆತ್ಮನ ಅನುಭವ ಆಗುತ್ತೆ. ಅದಕ್ಕೆ ಅವರು ಪತಂಜಲಿ ಅವರು ವೃತಂಭರ ಪ್ರಜ್ಞಾ ಅಂತ ಕರೀತಾರೆ. ಅವರು ವೃತಂಭರ, ವೃತ್ ಅಂದ್ರೆ ಸತ್ಯ ಅಂತ, ಅಂಬರ ಅಂತಂದ್ರೆ ಮನಸ್ಸು ಅಂತ. ಅಂದ್ರೆ ನಮ್ಮ ಮನಸ್ಸು ಅದು ಹೇಗಾಗ್ಬೇಕು ಅಂತಂದ್ರೆ ಸತ್ಯದ ಪಾತ್ರೆ ಅಂತ ಆಗ್ಬೇಕದು. ಸತ್ಯವನ್ನ ಧರಿಸುವಂತಹ ಪಾತ್ರೆ ಆಗ್ಬೇಕು. ಹೆಂಗ ಹಾಲು, ನೀವು ಶುದ್ಧವಲ್ಲದ ಪಾತ್ರೆಯಲ್ಲಿ ಹಾಲು ಹೆಂಗ ಅದು ತನ್ನ ರುಚಿಯನ್ನ ಕಳ್ಕೊಂಡ್ಬಿಡುತ್ತೋ, ಪಾತ್ರೆ ತೊಳೆಲಾರದೆ ನೀವೇನಾದ್ರೂ ಹಾಲು ಬಿಸಿ ಮಾಡಕ್ ಹೋದ್ರೆ ಹೇಗೆ ಹಾಲು ತನ್ನ ಗುಣವನ್ನ ಕಳ್ಕೊಳ್ತಕ್ಕೋ, ಹಾಗೆ ಈ ಸತ್ಯ ಅಂತಕ್ಕಂಥದ್ದು ಅಶುದ್ಧವಾದ ಮನಸ್ಸಿನಲ್ಲಿ ತೋಡಿಕೊಳ್ಳೋದಿಲ್ಲ ಅಂತ. ಇದು ಶಾಸ್ತ್ರ ಇದೆ, ವೆರಿ ಕ್ಲಿಯರ್ ಅದ. ಯಾರೋ ಅನುಗ್ರಹ ವಿನಗ್ರಹ ಇಲ್ಲಿ ಹೇಳದೇ ಇಲ್ಲ ಅವರು. ಯಾಕಂದ್ರೆ ಅದು ಸತ್ಯ ಅಂತಕ್ಕಂಥದ್ದು ಈ ನೆಟ್ವರ್ಕ್ ಇದ್ದಂಗಿದೆ ಎಲ್ಲ ಕಡೆ. ಹೆಂಗ ನೆಟ್ವರ್ಕಿಗೆ ನಮ್ಮ ಮೊಬೈಲ್
ಕನೆಕ್ಟ್ ಆಗ್ಬೇಕು ಅಂತಂದ್ರೆ ನಮ್ಮೊಳಗಡೆಗೆ ಆ ಸಿಮ್ ಕಾರ್ಡ್ ಇದ್ದಾಗ ಮಾತ್ರ ಅದು ಹೆಂಗ್ ಕನೆಕ್ಟ್ ಆಗುತ್ತೋ ಹಾಗೆ ಈ ಸತ್ಯ ಅಂತಕ್ಕಂಥದ್ದು ಎಲ್ಲವನ್ನ ವ್ಯಾಪಿಸಿರ್ತಕ್ಕಂಥದ್ದು. ಯಾರ ಮನಸ್ಸು ಶುದ್ಧವಾಗುತ್ತೆ ಆ ಶುದ್ಧವಾಗಿರ್ತಕ್ಕಂತಹ ಮನಸ್ಸಿಗೆ ಆ ಅರ್ಥ ಕನೆಕ್ಟ್ ಆಗುತ್ತೆ, ನೇರ ನೇರ ಜ್ಞಾನ ಆಗುತ್ತೆ ಅಂತ. ಆ ನೇರ ನೇರ ಜ್ಞಾನ ಆಗ್ಬೇಕು ಅಂತಂದ್ರೆ ಈ ಪಾತ್ರೆ ಮನಸ್ಸು ಅಂತಕ್ಕಂಥದ್ದು ಅತ್ಯಂತ ಶುದ್ಧವಾಗಿರ್ಬೇಕು. ಯಾಕೆ ಅಂತಂದ್ರೆ ಅದು ಪರಮಾತ್ಮ ತತ್ವ ಅಂತಕ್ಕಂಥದ್ದು ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥದ್ದು. ಆ ಸೂಕ್ಷ್ಮವಾಗಿರ್ತಕ್ಕಂತಹ ಪರಮಾತ್ಮ ತತ್ವ ಈ ಪಾತ್ರೆ ಮನ ಎನ್ನುವಂತಹ ಪಾತ್ರೆಯಲ್ಲಿ ಪ್ರವೇಶ ಮಾಡಬೇಕು ಅಂತಂದ್ರೆ ಇದು ಶುದ್ಧವಾಗಿರ್ಬೇಕು. ಯಾರು ಶುದ್ಧವಾಗಿದಾರೋ ಅವ್ರಿಗೆ ಜ್ಞಾನ ಇರ್ಬೇಕಂತನಿಲ್ಲ. ಕೇವಲ ಭಕ್ತಿ, ಕೇವಲ ಶ್ರದ್ಧಾ. ನಾವು ಅನೇಕ ಕೆಲವೊಂದನ್ನು ನೋಡಿದ್ದೀವಿ. ಆ ಗುರುಗಳಿಗೆ ಶ್ರದ್ಧೆ ಇರ್ದಿರ್ತಕ್ಕಂಥದ್ದು ಶಿಷ್ಯರು ದಾಟಿರ್ತಕ್ಕಂಥದ್ದನ್ನು ನೋಡಿದ್ದೀವಿ ನಾವು. ಆ ಪಾಠ ಮಾಡಿದಂತ ಗುರು ಪಾಠದಲ್ಲಿ ಸರಿಯಾಗಿ ಬಿಡ್ತಾನ. ಆದ್ರೆ ಎಷ್ಟೋ ಜನ ಕೆಲವೊಂದು ಸ್ಟೂಡೆಂಟ್ ಆ ಪಾಠದಕ್ಕಿಂತ ಮೀರಿ ಹೋಗ್ಬಿಡ್ತಾರೆ. ಅಷ್ಟು ಅವ್ರದ್ದು ಸೂಕ್ಷ್ಮ ಇರ್ತದೆ ಬುದ್ಧಿ. ನಾವು ಎಲ್ಲ ಕಡೆ ನೋಡ್ತೇವೆ ಇದನ್ನ, ಪುರಾಣಗಳಲ್ಲಿ ಕೂಡ ಕೇಳ್ತಿರ್ತೀವಿ, ಈಗ ಪ್ರಾಕ್ಟಿಕಲ್ ಆಗಿ ಕೂಡ ನೋಡ್ತೇವೆ ನಾವು. ಪಾಠ ಮಾಡೋರು ಪಾಠ ಮಾಡ್ತಾ ಇರ್ತಾರೆ. ಇನ್ನು ಕೆಲವೊಬ್ಬರು ಸ್ಟೂಡೆಂಟ್ಸು ಅವರು ತಮ್ಮ ಅಭ್ಯಾಸದ ಬಲದಿಂದ ಆ ಎತ್ತರವಾಗಿರ್ತಕ್ಕಂಥ ಸ್ಥಿತಿಗೆ ಹೋಗಿ ನಿಶ್ಚಲವಾಗಿ ನಿಂತಿರ್ತಕ್ಕಂಥದ್ದು ಕೂಡ ಕಾಣಿಸ್ತದೆ. ಸೊ ಹಾಗಾಗಿ ಇಲ್ಲಿ ಒಂದು ಸೂಕ್ಷ್ಮತೆ ಇದೆ. ಅದಕ್ಕೆ ಅದನ್ನ ಸೂಕ್ಷ್ಮ ಅಂತ ಕರೆಯುತ್ತಾರೆ. ಎಷ್ಟು ನಮ್ಮದು ಮನಸ್ಸು ಶುದ್ಧವಾಗ್ತಾ ಹೋಗ್ತದೆ. ಮನಸ್ಸು ಮತ್ತು ಬುದ್ಧಿಯನ್ನು ಎರಡು ಬೇರೆ ಬೇರೆ ಮಾಡಿಲ್ಲ, ಎರಡು ಒಂದೇ ಆಂಗಲ್ ಅಲ್ಲಿ ಮಾತಾಡ್ತಕ್ಕಂಥದ್ದು. ಮನಸ್ಸಂತಾನೆ ಮಾತಾಡ್ಬೋದು, ಬುದ್ಧಿ ಅಂತಾನೆ ಮಾತಾಡ್ಬೋದು. ಸೊ ಇದು ಪರಿಪಕ್ವವಾಗ್ಬೇಕು. ಅದಕ್ಕೆ ತತ್ವಪದಕಾರರು ಸಾರಿ ಚಂದಿ ಅದು ಮುಕುತಿ ಅಂತಕ್ಕಂಥದ್ದು ಎಲ್ಲೋ ಎಲ್ಲ ಯಾರು ಎಲ್ಲ ನಮ್ಮ ಸ್ವಭಾವನೆ ಬಿಡುಗಡೆ ಆಗಿರ್ತಕ್ಕಂಥ ಆತ್ಮಸ್ವರೂಪದ ನಮ್ಮ ಸ್ವಭಾವ. ಯಾಕೆ ಅದು ಅನುಭವ ಆಗ್ತಿಲ್ಲ ಅಂತಂದ್ರೆ ಬೇರೆ ಬೇರೆ ಭಾಗಸಿ ಬ್ರಹ್ಮಜ್ಞಾನ ಹೊಂದಿಲ್ಲದವರಿಗೆ ತೋರದಯ್ಯ ಸುಖ ತೋರದಯ್ಯ. ಎಲ್ಲಿವರೆಗೆ ಭೇದ ಬುದ್ಧಿ ಇರ್ತದ ಅಲ್ಲಿ ತನಕ ಕೊಡುಗೆ ಅದು ಪರಮಾತ್ಮನ ದರ್ಶನ ಆಗೋದಿಲ್ಲ. ದರ್ಶನಗಳಿಗೆ ಮತ್ತೆ ಯಾವುದೋ ಒಂದು ಆಕಾರ ಅಂತಲ್ಲ. ಸತ್ಯಂ ಜ್ಞಾನಂ ಅನಂತಂ ಅಂತ ಏನ್ ಕರಿತೀವಿ, ನಿಶ್ಚಲ ಸ್ಥಿತಿ ಅದು ಮನಸ್ಸನ್ನ ಪ್ರವೇಶ ಮಾಡೋದಿಲ್ಲ. ಹಾಗಾಗಿ ಆತ್ಮ ಸೂಕ್ಷ್ಮ ಅಂತ ಹೇಳೋದಕ್ಕೆ ಅಂತ ಕೊಡಗಿ ನಮ್ಮ ಪಾತ್ರೆ ಅಂದ್ರೆ ಮನಸ್ಸು ಅನ್ನುವಂತಹ ನಮ್ಮ ಅಂತಃಕರಣ ಶುದ್ಧವಾಗಿರುವಾಗ ಆ ಶುದ್ಧವಾದ ಮನಸ್ಸಿಗೆ ಆತ್ಯಂತಿಕವಾಗಿರತಕ್ಕಂತಹ ಸಮಾಧಿ ಅನುಭವವಾಗುತ್ತೆ. ಅಂತಹ ಸಮಾಧಿ ಅನುಭವ ಆದಾಗ ಅವನು ಆತ್ಯಂತಿಕವಾಗಿರತಕ್ಕಂಥ ಕಣ್ಣಲ್ಲಿ ತೇಜಸ್ಸು, ಮಾತಿನಲ್ಲಿ ನಿರ್ಭಯ, ಮತ್ತೆ ಯಾವುದೇ ರೀತಿಯಾಗಿರ್ತಕ್ಕಂಥದ್ದು ಅವನಿಗೆ ಆಲಂಬನೆ ಇರಂಗೆ ನಿರಾಲಂಬನೆ ಆಗಿರ್ತದೆ. ಅವನನ್ನ ಬಯಸುವುದಿಲ್ಲ. ಯಾಕಂದ್ರೆ ಆ ಬಯಸು ಅಂತಕ್ಕಂಥದ್ದು ಬಯಸಿ ಬಂದದು ಅಂಗಭೋಗ ಅಂತ, ಸುಮ್ಮನೆ ಬಯಸದೇ ಬಂದದ್ದು ಲಿಂಗಭೋಗ ಅಂತ. ಹಾಗೆ ಈ ಪ್ರಾಣದ ಬಯಕೆಯನ್ನ ದಾಟಿ ಬಿಟ್ಟಿರ್ತೀವಿ ನಾವು. ಲಿಂಗ ಸ್ವರೂಪನಾಗಿರ್ತೇವೆ ನಾವು.
ಹಾಗಾಗಿ ಆ ಸೂಕ್ಷ್ಮದಿಂದ ಏನು ಬೇಕು ಅದು ಅವನಿಗೆ ಸಿಗುತ್ತೆ. ಹಾಗಾಗಿ ಅವನು ಅಂಗದಿಂದ ಬಯಸಿರ್ತಕ್ಕಂಥದ್ದು ಫಲ ಅಲ್ಲ. ಲಿಂಗದಿಂದ ಲಿಂಗ ಸ್ವರೂಪನಾದಾಗ ಯಾರನ್ನ ಕೇಳದೆ ತನಗೆ ಏನ್ ಬೇಕೋ ಎಲ್ಲಿ ಹುಡುಕೋದ್ ಬೇಕಾಗಿಲ್ಲ, ಅವನು ಹೋಗೋದ್ ಬೇಕಾಗಿಲ್ಲ, ಅವನಿರೋ ಜಾಗಕ್ಕೇನೆ ಅದೆಲ್ಲವೂ ಕೂಡ ಪ್ರಾಪ್ತಿ ಆಗತ್ತೆ. ಅದಕ್ಕೆ ಅವನು ಎಲ್ಲಿ ಇರ್ತಾನೆ ಅದೇ ಶ್ರೀ ಕ್ಷೇತ್ರ ಅಂತ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಶಾಂತಿ ಶಾಂತಿ ಶಾಂತಿ. ಹರಿ